ಪ್ರತಿಭಲ್ ಇವ್ರ ಪರವಾಗಿ ವಾದ ಮಂಡನೆ ಮಾಡೋದಕ್ಕೆ ಬರಲಿಲ್ಲ. ಸಿದ್ಧಾರ್ಥ್ ದವೆ ವಕೀಲರು ಸಿದ್ಧಾರ್ಥ್ ದವೆ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡೋದಕ್ಕೆ ಬಂದಿದ್ರು. ಒಂದು ದಿನದ ಕಾಲಾವಕಾಶವನ್ನ ಕೇಳಿದ್ರು. ಸೊ ಒಂದು ದಿನದ ಕಾಲಾವಕಾಶದ ಹಿನ್ನೆಲೆ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿ ನ್ಯಾಯಾಲಯ ಘೋಷಿಸಿತ್ತು. ಸೊ ಈ ಪ್ರಕಾರವಾಗಿ ಇವತ್ತು ಮತ್ತೆ ಮೇಲ್ಮನವಿ ಅರ್ಜಿ ವಿಚಾರಣೆ ಬರಲಿಕ್ಕಿದೆ. ಸಿದ್ಧಾರ್ಥ್ ದವೆ ವಾದ ಮಂಡನೆ ಮಾಡಲಿಕ್ಕಿದ್ದಾರೆ. ಅಂತಿಮ ತೀರ್ಪು ಇವತ್ತು ಪ್ರಕಟವಾಗುವ ಸಾಧ್ಯತೆ ಇದೆ. ಸೊ ಮುಖ್ಯವಾಗಿ ದರ್ಶನ್ ಜಾಮೀನು ರದ್ದಾದ್ರೆ ಏನೇನಾಗಬಹುದು, ಮುಂದೆ ಇರುವಂತಹ ಆಯ್ಕೆಗಳು ಏನು ಅನ್ನುವಂಥದ್ದು ಪ್ರಶ್ನೆ. ಜಾಮೀನು ರದ್ದಾದ್ರೆ ದರ್ಶನ್ಗೆ ವಕೀಲರಿಂದ ಮಾಹಿತಿಯನ್ನ ನೀಡಲಾಗುತ್ತೆ. ನಿಮ್ಮ ಜಾಮೀನು ರದ್ದಾಗಿದೆ, ತಕ್ಷಣ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿ. ಸೊ ತಕ್ಷಣ ಬೆಂಗಳೂರಿಗೆ ಬರೋದಕ್ಕೆ ದರ್ಶನ್ಗೆ ವಕೀಲರು ಸೂಚಿಸಬಹುದು. ಇನ್ನ ದರ್ಶನ್ ರಿಯಾಯಿತಿ ಅರ್ಜಿ ಸಲ್ಲಿಸುವ ಸಾಧ್ಯತೆಯೂ ಕೂಡ ಇದೆ. ರಿಯಾಯಿತಿಯನ್ನ ನೀಡಿ ಅಂತ ಹೇಳಿ ಅವರು ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಒಂದು ಪಕ್ಷ ಇವರ ಜಾಮೀನು ರದ್ದಾದರೆ, ಜೊತೆಗೆ ಕೋರ್ಟ್ಗೆ ಹಾಜರಾಗೋದಕ್ಕೆ ಸಮಯವನ್ನು ಕೇಳಬಹುದು. ಯಾಕಂದ್ರೆ ಜಾಮೀನು ರದ್ದಾದ ತಕ್ಷಣ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಕೊಲೆ ಆರೋಪಿಯನ್ನ. ಈ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗೋದಕ್ಕೆ ಅವರು ಸಮಯವನ್ನ ಕೇಳಬಹುದಾಗಿದೆ. ಸೆಷನ್ಸ್ ಕೋರ್ಟ್ಗೆ ಹಾಜರಾದ ನಂತರ ಇವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಒಂದು ಪಾರ್ಟಿ ಇವರು ಯಾವ ರೀತಿ ಇದನ್ನ ತೆಗೆದುಕೊಳ್ತಾರೆ ಅಂದರೆ ಸೆಷನ್ಸ್ ಕೋರ್ಟ್ಗೆ ಕೂಡಲೇ ಹಾಜರಾಗಬೇಕು ಅಥವಾ ಸಮಯಾವಕಾಶವನ್ನ ಕೇಳಬಹುದು. ಇನ್ ಕೇಸ್ ನೇರವಾಗಿ ಅವರು ಸೆಷನ್ಸ್ ಕೋರ್ಟ್ಗೆ ಬಂದುಬಿಟ್ರೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವ ಸಾಧ್ಯತೆಯೂ ಕೂಡ ಅಧಿಕವಾಗಿದೆ. ಕೊನೆಯದಾಗಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವಂತಹ ಚಾನ್ಸಸ್ ದರ್ಶನ್ಗೂ ಕೂಡ ಇದೆ. ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುವವರೆಗೂ ಜೈಲೇ ಗತಿ. ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀಬೇಕು. ಆ ವಿಚಾರಣೆ ನಡೆಯುವವರೆಗೂ ಜೈಲೇ ಗತಿ ಆಗುತ್ತೆ ದರ್ಶನ್ಗೆ. ಸೊ ಈ ರೀತಿಯ ಸಾಧ್ಯತೆಗಳು, ಮುಂದಿರುವ ಆಯ್ಕೆಗಳು ಇಷ್ಟು. ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗಾಗಲೇ ಆತಂಕ ಆರಂಭ ಆಗಿದೆ. ಥೈಲ್ಯಾಂಡ್ ಅಲ್ಲಿ ಡೆವಿಲ್ ಚಿತ್ರೀಕರಣದಲ್ಲಿ ದರ್ಶನ್ ಬ್ಯುಸಿ. ಚಿತ್ರೀಕರಣ ಪಾರ್ಟಿ ಇವೆಲ್ಲವೂ ಕೂಡ ಅಲ್ಲಿ ನಡೀತಾ ಇದೆ. ಈ ಕಡೆ ದರ್ಶನ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗಲಿಕ್ಕಿದೆ. ಜಾಮೀನು ಮುಂದುವರಿಯುತ್ತಾ ಅಥವಾ ಜಾಮೀನು ಕ್ಯಾನ್ಸಲ್ ಆಗುತ್ತಾ? ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು. ಮುಖ್ಯವಾಗಿ ದರ್ಶನ್ ಜಾಮೀನು ರದ್ದಾದ್ರೆ ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಕೂಡಲೇ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮತ್ತೆ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ. ಅಷ್ಟರೊಳಗಡೆನೆ ಇವರು ಕೋರ್ಟ್ಗೆ ಹಾಜರಾಗೋದಕ್ಕೆ ಸಮಯಾವಕಾಶವನ್ನ ಕೇಳಬಹುದು. ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೇಲ್ಮನವಿಯನ್ನ ದರ್ಶನ್ ಕೂಡ ಸಲ್ಲಿಸಬಹುದು ತಮ್ಮ ಜಾಮೀನು ರದ್ದಾದನ್ನ ಪ್ರಶ್ನೆ ಮಾಡೋದಕ್ಕೆ. ಇಷ್ಟೆಲ್ಲ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಪ್ರತಿಭಲ್ ಇವ್ರ ಪರವಾಗಿ ವಾದ ಮಂಡನೆ ಮಾಡೋದಕ್ಕೆ ಬರಲಿಲ್ಲ. ಸಿದ್ಧಾರ್ಥ್ ದವೆ ವಕೀಲರು ಸಿದ್ಧಾರ್ಥ್ ದವೆ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡೋದಕ್ಕೆ ಬಂದಿದ್ರು. ಒಂದು ದಿನದ ಕಾಲಾವಕಾಶವನ್ನ ಕೇಳಿದ್ರು. ಸೊ ಒಂದು ದಿನದ ಕಾಲಾವಕಾಶದ ಹಿನ್ನೆಲೆ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿ ನ್ಯಾಯಾಲಯ ಘೋಷಿಸಿತ್ತು. ಸೊ ಈ ಪ್ರಕಾರವಾಗಿ ಇವತ್ತು ಮತ್ತೆ ಮೇಲ್ಮನವಿ ಅರ್ಜಿ ವಿಚಾರಣೆ ಬರಲಿಕ್ಕಿದೆ. ಸಿದ್ಧಾರ್ಥ್ ದವೆ ವಾದ ಮಂಡನೆ ಮಾಡಲಿಕ್ಕಿದ್ದಾರೆ. ಅಂತಿಮ ತೀರ್ಪು ಇವತ್ತು ಪ್ರಕಟವಾಗುವ ಸಾಧ್ಯತೆ ಇದೆ. ಸೊ ಮುಖ್ಯವಾಗಿ ದರ್ಶನ್ ಜಾಮೀನು ರದ್ದಾದ್ರೆ ಏನೇನಾಗಬಹುದು, ಮುಂದೆ ಇರುವಂತಹ ಆಯ್ಕೆಗಳು ಏನು ಅನ್ನುವಂಥದ್ದು ಪ್ರಶ್ನೆ. ಜಾಮೀನು ರದ್ದಾದ್ರೆ ದರ್ಶನ್ಗೆ ವಕೀಲರಿಂದ ಮಾಹಿತಿಯನ್ನ ನೀಡಲಾಗುತ್ತೆ. ನಿಮ್ಮ ಜಾಮೀನು ರದ್ದಾಗಿದೆ, ತಕ್ಷಣ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿ. ಸೊ ತಕ್ಷಣ ಬೆಂಗಳೂರಿಗೆ ಬರೋದಕ್ಕೆ ದರ್ಶನ್ಗೆ ವಕೀಲರು ಸೂಚಿಸಬಹುದು. ಇನ್ನ ದರ್ಶನ್ ರಿಯಾಯಿತಿ ಅರ್ಜಿ ಸಲ್ಲಿಸುವ ಸಾಧ್ಯತೆಯೂ ಕೂಡ ಇದೆ. ರಿಯಾಯಿತಿಯನ್ನ ನೀಡಿ ಅಂತ ಹೇಳಿ ಅವರು ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಒಂದು ಪಕ್ಷ ಇವರ ಜಾಮೀನು ರದ್ದಾದರೆ, ಜೊತೆಗೆ ಕೋರ್ಟ್ಗೆ ಹಾಜರಾಗೋದಕ್ಕೆ ಸಮಯವನ್ನು ಕೇಳಬಹುದು. ಯಾಕಂದ್ರೆ ಜಾಮೀನು ರದ್ದಾದ ತಕ್ಷಣ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಕೊಲೆ ಆರೋಪಿಯನ್ನ. ಈ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗೋದಕ್ಕೆ ಅವರು ಸಮಯವನ್ನ ಕೇಳಬಹುದಾಗಿದೆ. ಸೆಷನ್ಸ್ ಕೋರ್ಟ್ಗೆ ಹಾಜರಾದ ನಂತರ ಇವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಒಂದು ಪಾರ್ಟಿ ಇವರು ಯಾವ ರೀತಿ ಇದನ್ನ ತೆಗೆದುಕೊಳ್ತಾರೆ ಅಂದರೆ
ಸೆಷನ್ಸ್ ಕೋರ್ಟ್ಗೆ ಕೂಡಲೇ ಹಾಜರಾಗಬೇಕು ಅಥವಾ ಸಮಯಾವಕಾಶವನ್ನ ಕೇಳಬಹುದು. ಇನ್ ಕೇಸ್ ನೇರವಾಗಿ ಅವರು ಸೆಷನ್ಸ್ ಕೋರ್ಟ್ಗೆ ಬಂದುಬಿಟ್ರೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವ ಸಾಧ್ಯತೆಯೂ ಕೂಡ ಅಧಿಕವಾಗಿದೆ. ಕೊನೆಯದಾಗಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವಂತಹ ಚಾನ್ಸಸ್ ದರ್ಶನ್ಗೂ ಕೂಡ ಇದೆ. ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುವವರೆಗೂ ಜೈಲೇ ಗತಿ. ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀಬೇಕು. ಆ ವಿಚಾರಣೆ ನಡೆಯುವವರೆಗೂ ಜೈಲೇ ಗತಿ ಆಗುತ್ತೆ ದರ್ಶನ್ಗೆ. ಸೊ ಈ ರೀತಿಯ ಸಾಧ್ಯತೆಗಳು, ಮುಂದಿರುವ ಆಯ್ಕೆಗಳು ಇಷ್ಟು. ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗಾಗಲೇ ಆತಂಕ ಆರಂಭ ಆಗಿದೆ. ಥೈಲ್ಯಾಂಡ್ ಅಲ್ಲಿ ಡೆವಿಲ್ ಚಿತ್ರೀಕರಣದಲ್ಲಿ ದರ್ಶನ್ ಬ್ಯುಸಿ. ಚಿತ್ರೀಕರಣ ಪಾರ್ಟಿ ಇವೆಲ್ಲವೂ ಕೂಡ ಅಲ್ಲಿ ನಡೀತಾ ಇದೆ. ಈ ಕಡೆ ದರ್ಶನ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗ್ಲಿಕ್ಕಿದೆ. ಜಾಮೀನು ಮುಂದುವರಿಯುತ್ತಾ ಅಥವಾ ಜಾಮೀನು ಕ್ಯಾನ್ಸಲ್ ಆಗುತ್ತಾ? ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು. ಮುಖ್ಯವಾಗಿ ದರ್ಶನ್ ಜಾಮೀನು ರದ್ದಾದ್ರೆ ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಕೂಡಲೇ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮತ್ತೆ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ. ಅಷ್ಟರೊಳಗಡೆನೆ ಇವರು ಕೋರ್ಟ್ಗೆ ಹಾಜರಾಗೋದಕ್ಕೆ ಸಮಯಾವಕಾಶವನ್ನ ಕೇಳಬಹುದು. ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೇಲ್ಮನವಿಯನ್ನ ದರ್ಶನ್ ಕೂಡ ಸಲ್ಲಿಸಬಹುದು ತಮ್ಮ ಜಾಮೀನು ರದ್ದಾದನ್ನ ಪ್ರಶ್ನೆ ಮಾಡೋದಕ್ಕೆ. ಸೊ ಇಷ್ಟೆಲ್ಲ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಪ್ರತಿಭಲ್ ಇವ್ರ ಪರವಾಗಿ ವಾದ ಮಂಡನೆ ಮಾಡೋದಕ್ಕೆ ಬರಲಿಲ್ಲ. ಸಿದ್ಧಾರ್ಥ್ ದವೆ ವಕೀಲರು ಸಿದ್ಧಾರ್ಥ್ ದವೆ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡೋದಕ್ಕೆ ಬಂದಿದ್ರು. ಒಂದು ದಿನದ ಕಾಲಾವಕಾಶವನ್ನ ಕೇಳಿದ್ರು. ಸೊ ಒಂದು ದಿನದ ಕಾಲಾವಕಾಶದ ಹಿನ್ನೆಲೆ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿ ನ್ಯಾಯಾಲಯ ಘೋಷಿಸಿತ್ತು. ಸೊ ಈ ಪ್ರಕಾರವಾಗಿ ಇವತ್ತು ಮತ್ತೆ ಮೇಲ್ಮನವಿ ಅರ್ಜಿ ವಿಚಾರಣೆ ಬರಲಿಕ್ಕಿದೆ. ಸಿದ್ಧಾರ್ಥ್ ದವೆ ವಾದ ಮಂಡನೆ ಮಾಡಲಿಕ್ಕಿದ್ದಾರೆ. ಅಂತಿಮ ತೀರ್ಪು ಇವತ್ತು ಪ್ರಕಟವಾಗುವ ಸಾಧ್ಯತೆ ಇದೆ. ಸೊ ಮುಖ್ಯವಾಗಿ ದರ್ಶನ್ ಜಾಮೀನು ರದ್ದಾದ್ರೆ ಏನೇನಾಗಬಹುದು, ಮುಂದೆ ಇರುವಂತಹ ಆಯ್ಕೆಗಳು ಏನು ಅನ್ನುವಂಥದ್ದು ಪ್ರಶ್ನೆ. ಜಾಮೀನು ರದ್ದಾದ್ರೆ ದರ್ಶನ್ಗೆ ವಕೀಲರಿಂದ ಮಾಹಿತಿಯನ್ನ ನೀಡಲಾಗುತ್ತೆ. ನಿಮ್ಮ ಜಾಮೀನು ರದ್ದಾಗಿದೆ, ತಕ್ಷಣ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿ. ಸೊ ತಕ್ಷಣ ಬೆಂಗಳೂರಿಗೆ ಬರೋದಕ್ಕೆ ದರ್ಶನ್ಗೆ ವಕೀಲರು ಸೂಚಿಸಬಹುದು. ಇನ್ನ ದರ್ಶನ್ ರಿಯಾಯಿತಿ ಅರ್ಜಿ ಸಲ್ಲಿಸುವ ಸಾಧ್ಯತೆಯೂ ಕೂಡ ಇದೆ. ರಿಯಾಯಿತಿಯನ್ನ ನೀಡಿ ಅಂತ ಹೇಳಿ ಅವರು ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಒಂದು ಪಕ್ಷ ಇವರ ಜಾಮೀನು ರದ್ದಾದರೆ, ಜೊತೆಗೆ ಕೋರ್ಟ್ಗೆ ಹಾಜರಾಗೋದಕ್ಕೆ ಸಮಯವನ್ನು ಕೇಳಬಹುದು. ಯಾಕಂದ್ರೆ ಜಾಮೀನು ರದ್ದಾದ ತಕ್ಷಣ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಕೊಲೆ ಆರೋಪಿಯನ್ನ. ಈ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗೋದಕ್ಕೆ ಅವರು ಸಮಯವನ್ನ ಕೇಳಬಹುದಾಗಿದೆ. ಸೆಷನ್ಸ್ ಕೋರ್ಟ್ಗೆ ಹಾಜರಾದ ನಂತರ ಇವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಒಂದು ಪಾರ್ಟಿ ಇವರು ಯಾವ ರೀತಿ ಇದನ್ನ ತೆಗೆದುಕೊಳ್ತಾರೆ ಅಂದರೆ ಸೆಷನ್ಸ್ ಕೋರ್ಟ್ಗೆ ಕೂಡಲೇ ಹಾಜರಾಗಬೇಕು ಅಥವಾ ಸಮಯಾವಕಾಶವನ್ನ ಕೇಳಬಹುದು. ಇನ್ ಕೇಸ್ ನೇರವಾಗಿ ಅವರು ಸೆಷನ್ಸ್ ಕೋರ್ಟ್ಗೆ ಬಂದುಬಿಟ್ರೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವ ಸಾಧ್ಯತೆಯೂ ಕೂಡ ಅಧಿಕವಾಗಿದೆ. ಕೊನೆಯದಾಗಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವಂತಹ ಚಾನ್ಸಸ್ ದರ್ಶನ್ಗೂ ಕೂಡ ಇದೆ. ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುವವರೆಗೂ ಜೈಲೇ ಗತಿ. ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀಬೇಕು. ಆ ವಿಚಾರಣೆ ನಡೆಯುವವರೆಗೂ ಜೈಲೇ ಗತಿ ಆಗುತ್ತೆ ದರ್ಶನ್ಗೆ. ಸೊ ಈ ರೀತಿಯ ಸಾಧ್ಯತೆಗಳು, ಮುಂದಿರುವ ಆಯ್ಕೆಗಳು ಇಷ್ಟು. ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗಾಗಲೇ ಆತಂಕ ಆರಂಭ ಆಗಿದೆ. ಥೈಲ್ಯಾಂಡ್ ಅಲ್ಲಿ ಡೆವಿಲ್ ಚಿತ್ರೀಕರಣದಲ್ಲಿ ದರ್ಶನ್ ಬ್ಯುಸಿ. ಚಿತ್ರೀಕರಣ ಪಾರ್ಟಿ ಇವೆಲ್ಲವೂ ಕೂಡ ಅಲ್ಲಿ ನಡೀತಾ ಇದೆ. ಈ ಕಡೆ ದರ್ಶನ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗ್ಲಿಕ್ಕಿದೆ. ಜಾಮೀನು ಮುಂದುವರಿಯುತ್ತಾ ಅಥವಾ ಜಾಮೀನು ಕ್ಯಾನ್ಸಲ್ ಆಗುತ್ತಾ? ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು. ಮುಖ್ಯವಾಗಿ ದರ್ಶನ್ ಜಾಮೀನು ರದ್ದಾದ್ರೆ
ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಕೂಡಲೇ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮತ್ತೆ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ. ಅಷ್ಟರೊಳಗಡೆನೆ ಇವರು ಕೋರ್ಟ್ಗೆ ಹಾಜರಾಗೋದಕ್ಕೆ ಸಮಯಾವಕಾಶವನ್ನ ಕೇಳಬಹುದು. ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೇಲ್ಮನವಿಯನ್ನ ದರ್ಶನ್ ಕೂಡ ಸಲ್ಲಿಸಬಹುದು, ತಮ್ಮ ಜಾಮೀನು ರದ್ದಾದನ್ನ ಪ್ರಶ್ನೆ ಮಾಡೋದಕ್ಕೆ. ಸೊ ಇಷ್ಟೆಲ್ಲ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ.